ನೀರು 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 ಇಡೀ ಬೆಂಗಳೂರಿನ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಒಂದೊಂದು ಏರಿಯಾದಲ್ಲೂ ಕೂಡ ಜಲ ಸಂಕಷ್ಟ ಎದುರಾಗಿದೆ. ಟ್ಯಾಂಕರ್ ದಂಧೆ ಮಿತಿ ಮೀರಿದ್ದು ಕಡಿವಾಣ ಹಾಕೋದಕ್ಕೆ ದರ ನಿಗದಿ ಮಾಡಲಾಗಿದೆ. ಬೆಂಗಳೂರಿನ ಒಂದೊಂದು ಏರಿಯಾದಲ್ಲೂ ಜಲ ಸಂಕಷ್ಟ. 10 ದಿನ ಈ ಏರಿಯಾದಲ್ಲಿ 10 ದಿನಕ್ಕೊಮ್ಮೆ ನೀರು ಬರುತ್ತೆ ಅಂದ್ರೆ ಇಲ್ಲಿನ ಪರಿಸ್ಥಿತಿ ಹೇಗಿರಬೇಡ ಊಹಿಸಿ. ಬೆಂಗಳೂರಿನ ಬೊಮ್ಮನಹಳ್ಳಿ ವಲಯದ ಮಂಗಮ್ಮನಪಾಳ್ಯದಲ್ಲಿ ಜಲಕ್ಷಾಮ ಉಂಟಾಗಿದೆ. ಈ ಏರಿಯಾದಲ್ಲಿ 10 ದಿನಕ್ಕೊಮ್ಮೆ ನೀರು ಬರ್ತಿದ್ದು ಟ್ಯಾಂಕರ್ ನೀರು ಬೇಕು ಅಂದ್ರೂ 3 ದಿನ ಮುನ್ನವೇ ಬುಕ್ ಮಾಡಬೇಕು ಅಂತ ಸ್ಥಳೀಯರು ಹೇಳ್ತಿದ್ದಾರೆ. 10 ದಿನ ನೀರು ಸಂಗ್ರಹಿಸಿಟ್ಕೊಂಡ್ರು ಹುಳು ಬರುತ್ತೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಒಂದು 12 ದಿವಸ 15 ದಿವಸಗೂ ಒಂದ್ಸಲಿ 2 ಸಲ ಬಿಡೋದು ಕಷ್ಟ. ಬಿಟ್ರೂ ಅದು ಬರ್ತಾ ಇಲ್ಲ ನೀರು. ಒಂದಿಷ್ಟೇಷ್ಟು ಬಿಡ್ತಾರೆ, 4 ಅವರ್ ಬಿಡ್ತಾರೆ, 12 ಗಂಟೆ ಮೇಲೆ ಬಿಡ್ತಾರೆ. ಅದಕ್ಕೆ ಮುಂಚೆ ಬಿಟ್ಟರು ನಾವೇನೋ ಹಿಡ್ಕೋಬೋದು. ಆಮೇಲೆ ಅಷ್ಟು ನಿದ್ದೆ ಇಲ್ದಿರ ರಾತ್ರಿ ಎಲ್ಲ ಹಿಡ್ಕೊಂಡ್ರು ಬಿಂದಿಗೆಗಳಲ್ಲೆಲ್ಲ ಹುಳ ಬಿದ್ದೋಗುತ್ತೆ ಸರ್. ಆವಾಗ 10 ದಿವಸ 15 ದಿವಸ ಅದನ್ನು ಕುಡಿಯೋಕ್ಕಾಗುತ್ತಾ ಸರ್? TV9 ವರದಿ ಬಳಿಕ ವಾಟರ್ ಟ್ಯಾಂಕರ್ ಕಳ್ಳಾಟಕ್ಕೆ ಬ್ರೇಕ್. ಏರಿಯಾದಲ್ಲಿ ಉಂಟಾಗಿರೋ ದಾಹವನ್ನ ಟ್ಯಾಂಕರ್ ಮಾಲೀಕರು ಬಂಡವಾಳ ಮಾಡಿಕೊಂಡಿದ್ರು. ಪ್ರತಿ ಟ್ಯಾಂಕರ್ ನೀರಿಗೆ ಮನ ಬಂದಂತೆ ದರ ನಿಗದಿ ಮಾಡಿದ್ರು. ಈ ಕುರಿತು TV9 ವಿಸ್ತೃತ ವರದಿ ಪ್ರಸಾರ ಮಾಡಿದ ಬಳಿಕ ಎಚ್ಚೆತ್ತಿರೋ ಜಿಲ್ಲಾಡಳಿತ ಪ್ರತಿ ಟ್ಯಾಂಕರ್ ನೀರಿಗೆ ದರ ನಿಗದಿ ಮಾಡಿದೆ. 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 6,000 ಲೀಟರ್ ನೀರಿಗೆ 600 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಹಾಗೆಯೇ 10 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ನೀರು ತರಿಸಿಕೊಂಡ್ರೆ 750 ರೂಪಾಯಿ ನಿಗದಿ ಮಾಡಲಾಗಿದೆ. ಇನ್ನು 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 8,000 ಲೀಟರ್ ನೀರು ಬೇಕಂದ್ರೆ 700 ರೂಪಾಯಿ ವಹಿಸಬೇಕು. 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 8,000 ಲೀಟರ್ ನೀರು ಬೇಕಾದ್ರೆ 800 ರೂಪಾಯಿ ಕೊಡಬೇಕು. ಇದಲ್ಲದೆ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 12,000 ಲೀಟರ್ ನೀರಿಗೆ 1,000 ರೂಪಾಯಿ, 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 12,000 ಲೀಟರ್ ನೀರಿಗೆ 1,200 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ರಾಜಾರೋಷವಾಗಿ ನಡೀತಿದ್ದ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಬಿದ್ದಿದೆ. ಬ್ಯೂರೋ ರಿಪೋರ್ಟ್ TV9.